ಒಂದು ಇದರಲ್ಲಿ ಸರ್ಕಾರ ಕೊಟ್ಟು ಕೊಡಲಾರಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಹೇಳ್ಬಿಟ್ಟು ಏನಿದೆ ಕಾಯಂ ನೇಮಕಾತಿ ಆದೇಶ ಜೊತೆಗೆ ಮಾಧ್ಯಮ ಪಟ್ಟಿ ನಮಗೇನಿದ್ದಾವೆ ಪತ್ರಕರ್ತರು ಅಂದರೆ RNI ಅಂದ್ಬಿಟ್ಟು ಡೆಲ್ಲಿಯಿಂದ ಬರ್ತದೆ. ಆಮೇಲೆ ನಮ್ಮ ಸಂಚಿಕೆಗಳು ಏನು ಪ್ರಿಂಟ್ ಆಗ್ತವೆ, ನಮ್ಮದು ನಿರಂತರ ಸಂಚಿಕೆ ಪ್ರಿಂಟ್ ಆಗ್ತವೆ ಅಂತ ಅದನ್ನು ನೋಡಿ ಇವಾಗ ಏನೇನು ಮಾನದಂಡ ಇದಾವೆ ಎಲ್ಲ ತೊಗೊಳ್ಳಿ. ನಾವು ಆಡಿಟ್ ರಿಪೋರ್ಟ್ ತೊಗೊಳ್ಳಿ, ನಮ್ದು ಏನಿದಾವೆ ಅವನ್ನೆಲ್ಲ ತೊಗೊಂಡ್ಬಿಟ್ಟು ಮಾಡಲಿ, ಅದ್ರ ಬಗ್ಗೆ ಸಂತೋಷ ಇದೆ. ಅದು ಬಿಟ್ಟು ಈ ಥರ ಮಾರಕ ಇರೋಂಥ ಆದೇಶ ಏನಾಗಿದೆ ಯಾವ ಪತ್ರಕರ್ತರಿಗೆ ಯೂಸ್ ಆಗಲ್ಲ, ಇದಾಗಲ್ಲ. ಇವತ್ತು ಮಹಿಳೆಯರಿಗೆ ನಾವಿರೋದು ಬರೀ ಕೇವಲ 12,000 ಪತ್ರಕರ್ತರಿಗೆ ಮಾತ್ರ ಈ ಸೌಲಭ್ಯ ಬೇಕು ಸರ್. ಅದು 16,000 ಮಹಿಳೆಯರು ಸರ್, ಮಹಿಳೆಯರು 2.5 ಕೋಟಿ 3.5 ಕೋಟಿ ಅಂತ ನಿನ್ನೆ ಹೇಳಿದ್ದಾರೆ ಸರ್. ಆದರೂ ಅದರಲ್ಲಿ ಮಹಿಳೆಯರಿಗೆ ಫ್ರೀ ಇದೆ ಸರ್. ಪತ್ರಕರ್ತರು ಮಹಿಳೆಯರು ಇದ್ರೂ ಸರ್ ಅವರಿಗೆ ಉಚಿತವಾಗಿ ನಡೀತಾ ಇದೆ ಸರ್. ಅದು ಬಿಟ್ಟು ಜನ ಅದು ಬಿಟ್ಟು 12,000 ಜನ ಇದ್ದೀವಿ ಸರ್, ಗಂಡಸರು ಸರ್. ಆ 12,000 ಜನಕ್ಕೆ ಇವಾಗೆಲ್ಲ ಸೇರ್ಕೊಂಡ್ಬಿಟ್ರೆ 16 ಕೋಟಿ ಆಗುತ್ತೆ ಸರ್. ಅದು ಆಗ್ಲಾರಂಗೆ ಇವೆಲ್ಲ ಈ ಮಾನದಂಡ ಹಾಕಿದ್ದಾರೆ ಸರ್. ಒಬ್ಬ ಪತ್ರಕರ್ತರಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್. ಇವತ್ತು ಮಹಿಳೆಯರಿಗೆ ನೋಡಿ ಸರ್, ಬರೀ ಆಧಾರ್ ಕಾರ್ಡ್ ಇದ್ದರೆ ಇಡೀ ರಾಜ್ಯಾದ್ಯಂತ ಓಡಾಡೋಕ್ಕೆ, ನಮಗೆ ಬರೀ ಜಿಲ್ಲಾ ಪೂರ್ತಿ ಓಡಾಡೋಕ್ಕೆ ಇಷ್ಟು ಕಠಿಣ ಮಾನದಂಡ ಬೇಕೆ ಅಂತ ನಮ್ಮದೊಂದು ಪ್ರಶ್ನೆ ಸರ್. ನಾನು ಮಾತಾಡ್ತೀನಿ, ದಯಮಾಡಿ ಸರ್ ಮಾತಾಡ್ತೀನಿ, ಮುಖ್ಯಮಂತ್ರಿಗಳಂತ ಮಾತಾಡ್ತೀನಿ, ಮನವಿ ತಲುಪಿಸ್ತೀನಿ. ಥ್ಯಾಂಕ್ ಯು ಸರ್.